ನಮಸ್ತೆ, ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ನಿಮ್ಗೇನಾದ್ರು ಇಷ್ಟವಾಗಿದ್ದರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತು ಮನೆಯಲ್ಲೇ ಶಂಕರಪೋಳಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬೇಕಾಗಿರೋದು ಶಂಕರಪೋಳಿಗೆ ಏನೇನು ಬೇಕು ಅಂತ ತಗೊಂಡಿದ್ದೀನಿ. ಒಂದು ಅರ್ಧ ಬೌಲ್ ಹಾಲು ತಗೊಂಡಿದ್ದೀನಿ, ಒಂದು ಅರ್ಧ ಬೌಲ್ ಸಕ್ಕರೆ ತಗೊಂಡಿದ್ದೀನಿ, ಒಂದು ಅರ್ಧ ಬೌಲ್ನಷ್ಟು ತುಪ್ಪ ತಗೊಂಡಿದ್ದೀನಿ. ಸಣ್ಣ ಬೌಲಲ್ಲಿ ಒಂದು 4 ಸ್ಪೂನ್ ಆದಷ್ಟು ತುಪ್ಪ ತಗೊಂಡಿದ್ದೀನಿ, ಒಂದು ಅರ್ಧ kg ಮೈದಾ ಹಿಟ್ಟು ತಗೊಂಡಿದ್ದೀನಿ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ. ಇವಾಗ ನಾವು ಹಾಲು ಕಾಯಕ್ಕೆ ಇಟ್ಕೊಬೇಕು. ಏನು ಹಾಲು ತಗೊಂಡಿದ್ವಲ್ಲ ಇವಾಗ ನಾವು ಅದನ್ನ ಕಾಸ್ಕೋಬೇಕು. ಹಾಗಾಗಿ ಸ್ವಲ್ಪ ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ. ಹಾಗೇನೆ ಮತ್ತೆ ನಾವು ಸಕ್ಕರೆ ತಗೊಂಡಿದ್ವಲ್ಲ, ಆ ಸಕ್ಕರೆ ಇದಕ್ಕೆ ಹಾಕಿಬಿಡೋಣ. ಸಕ್ಕರೆ ಮತ್ತೆ ಹಾಲು ಎರಡು ಮಿಕ್ಸ್ ಆಗಬೇಕು. ಆಮೇಲೆ ಚೆನ್ನಾಗಿ ಕುದಿ ಬರಬೇಕಿದ್ವು. ಹಾಗಾಗಿ ನಾವು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕಾಸ್ಕೋಬೇಕಿದು. ಸಕ್ಕರೆ ಪೂರ್ತಿ ಕರಗಬೇಕು. ಇದೊಂದು ಸ್ವಲ್ಪ ಹೊತ್ತು ಕಾಯಿಲಿ. ತುಂಬಾ ರುಚಿಯಾಗುತ್ತೆ ಇದು. ನೋಡಿ, ಈ ತರ ಕಾಯ್ಬೇಕಿದು. ಕುದಿ ಬರ್ಬೇಕು ನೋಡಿ, ಕಾಣ್ತಾ ಇದೆಯಾ? ಈ ತರ ಚೆನ್ನಾಗಿ ಕುದಿಬೇಕು. ಇವಾಗ ಇದನ್ನ ಇಳಿಸಿಟ್ಬಿಡೋಣ ಸೈಡಿಗೆ, ತಣ್ಣಗಾಗ್ಲಿ ಅದು. ಇಲ್ಲಿ ಸ್ವಲ್ಪ ತುಪ್ಪ ತಗೊಂಡಿದ್ದಲ್ಲ, 4 ಸ್ಪೂನ್ ತುಪ್ಪ ತಗೊಂಡಿದ್ದೆ ನಾನು. ಅದನ್ನ ಬಿಸಿ ಮಾಡ್ಕೊಳ್ಳೋಣ. ತುಪ್ಪ ಇಲ್ಲ ಅಂತಂದ್ರೆ ಎಣ್ಣೆಲಿ ಕೂಡ ಮಾಡ್ಬೋದು, ತುಪ್ಪನೇ ಬೇಕು ಅಂತ ಏನಿಲ್ಲ, ಎಣ್ಣೆನೂ ಕೂಡ ಮಾಡಿ. ನನ್ನ ಹತ್ರ ಸ್ವಲ್ಪ ತುಪ್ಪ ಇತ್ತು ಅಂದ್ರೆ ತುಪ್ಪ ಹಾಕಿದ್ದೆ. ಒಂದು 4-5 ಸ್ಪೂನ್ ತುಪ್ಪ ಆದ್ರೆ ಸಾಕಾಗುತ್ತೆ. ಎಣ್ಣೆ ಆದ್ರೂ ಅಷ್ಟೇ. ಚೆನ್ನಾಗಿ ಕಾಯ್ಲಿ ಇದು ಹೆಂಗೆ ಅಂದ್ರೆ ಒಂದು ಅರ್ಧ kg ಹಿಟ್ಟು ತಗೊಂಡಿದ್ವಲ್ಲ, ಅದಕ್ಕೆ ಹಾಕೋಣ. ಈಗ ನೋಡಿ, ಅದ್ರ ಹಿಟ್ಟಿನ ಮೇಲೆ ಹಾಕಿದಾಗ ಈ ತರ ಬಿಸಿ ನೊರೆ ತರ ಬರ್ಬೇಕದು. ಅವಾಗ ನಮಗೆ ಅದು ಮಾಡ್ಲಿಕ್ಕೆ ಚೆನ್ನಾಗಾಗುತ್ತೆ ಅಂತ. ಎಲ್ಲ ಬಿಸಿ ಇದ್ದಂಗೆ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಈಚೆ ಕಡೆ ನಾನು ಹಾಲು ಕಾಯಕ್ಕೆ ಕಾಸಿಟ್ಟಿದ್ನಲ್ಲ, ಅದೊಂದು ಸ್ವಲ್ಪ ತಣ್ಣು ಆಗಿದೆಯಾ ಅಂತ ನೋಡ್ಕೊಳ್ಳಿ. ಅದು ತಣ್ಣಗಾದ್ರೆ ಇದಕ್ಕೆ ಹಾಕೋಣ ಅಂತ. ತಣ್ಣಗಾಗಿದೆ ಇವಾಗ ನಾನು ಕಾಸಿಟ್ಕೊಂಡಿರೋ ಹಾಲಿದು. ಹಾಲು ಮತ್ತೆ ಸಕ್ಕರೆ ಕಾಸ್ಕೊಂಡಿದ್ವಲ್ಲ ಅದು. ಇವಾಗ ನಾನೇನ್ ಮಾಡ್ತಿದ್ದೀನಿ, ಈಗ ಹಿಟ್ಟಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಂತ ಇದ್ದೀನಿ ನೋಡಿ. ಸ್ವಲ್ಪ ಸ್ವಲ್ಪನೇ ಹಾಕಂತ ಮಿಕ್ಸ್ ಮಾಡಿ, ಒಮ್ಮೆಲೆ ಹಾಕೋಬೇಡ್ರಿ. ಈ ತರ ನೀಟಾಗಿ ಎಲ್ಲ ಕಡೆಗೂ ಮಿಕ್ಸ್ ಆಗ್ಲಿ ಇದು. ಇನ್ನೊಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡೋಣ. ಇದು ಚಪಾತಿ ಹಿಟ್ಟಿನಕ್ಕಿಂತನೂ ಗಟ್ಟಿ ಇರಬೇಕು. ನಾವು ಇದು ತೆಳು ಮಾಡ್ಕೊಂಡ್ರೆ ಚೆನ್ನಾಗಲ್ಲ ಅಂತ. ಇದು ಸ್ವಲ್ಪ ಗಟ್ಟಿನೇ ಬಂದ್ರೇನೆ ಒಳ್ಳೇದಿದು. ನಾವು ಉದ್ದಕ್ಕೂ ಕೂಡ ನಾವು ಗಟ್ಟಿ ಆಗ್ಬೇಕಿದು. ಅಷ್ಟು ಈಸಿಯಾಗಿ ಉದ್ದಕ್ಕೆ ಆಗ್ಬಾರ್ದು ನಮಗೆ. ಅದು ಗಟ್ಟಿ ಬಂದ್ರೇನೆ ಚೆನ್ನಾಗುತ್ತೆ. ಈಗ ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಉದ್ದಕ್ಕೊಂದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಅಷ್ಟೇ ತಿನ್ನಕ್ಕಷ್ಟೇ ರುಚಿಯಾಗಿರುತ್ತೆ. ಉದ್ದದೇನು ತುಂಬಾ ತಡ ಹಿಡಿಯಲ್ಲ, ಬೇಗ ಆಗುತ್ತೆ. ಅಂದ್ರೆ ಯಾಕಂದ್ರೆ ದಪ್ಪ ಉದ್ದದಸಿಂದ ನಾವು ಬೇಗ ಆಗುತ್ತೆ. ಸ್ವಲ್ಪ ಪ್ರೆಸ್ ಮಾಡಿ ಉದ್ದಿದ್ರೆ ಸೈ ಅಷ್ಟೇ. ಇವಾಗ ನೋಡಿ, ನಾನು ಉಳಿದಿರತಕ್ಕಂಥ ಹಾಲನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಈ ತರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಬಿಡಿ, ಮುಚ್ಚಿ ಎತ್ತಿಟ್ಟು. ಈ ತರ ನಾನು ಬಿಲ್ಲೆ ಮಾಡ್ಕೊಂಡಿದ್ದೀನಿ ನೋಡಿ. ಅರ್ಧ ಗಂಟೆ ನಂತರ ತೋರಿಸ್ತಾ ಇದ್ದೀನಿ ನಾನು ಇದನ್ನ ಎತ್ತಿಟ್ಟು. ಇವಾಗ ನೋಡಿ, ಈ ತರ ಮಾಡ್ಕೊಂಡು ಸ್ವಲ್ಪ ರೊಟ್ಟಿ ಬಿಲ್ಲೆ ಮಾಡ್ಕೊಂತೀವಲ್ಲ ಆ ತರ ಮಾಡ್ಕೊಂಡ್ರೆ ಸಾಕು. ಇದು ಬಹಳ ದೊಡ್ಡ ಉದ್ದಬೇಕು ಅಂತ ಏನಿಲ್ಲ, ಹಂಗಾಗಿ ಸ್ವಲ್ಪ ಸಣ್ಣ ಸಣ್ಣದ ಉದ್ದಿದ್ರು ಅಡ್ಡಿ ಇಲ್ಲ. ಇದು ನೋಡಿ, ದಪ್ಪ ಉದ್ದಿಸ ಬೇಗ ಆಗುತ್ತೆ. ಇಷ್ಟು ದಪ್ಪ ಉದ್ಕೇಬೇಕಿದ್ನ. ನಾನಿಲ್ಲಿ ಇವಾಗ ಸಣ್ಣ ಚಾಕು ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ.
ನೀವು ಇದನ್ನ ಸ್ವಲ್ಪ ದೊಡ್ಡ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನಾನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂತ ಇದ್ದೀನಿ ನಾನು. ನಾನು ಎರಡೂ ಸೈಡು ಈ ತರ ಕಟ್ ಮಾಡೋದ್ರಿಂದ ಸ್ವಲ್ಪ ಚೌಕ ಚೌಕ ಅಂತ ಕಾಣಿಸುತ್ತೆ ಇದು. ನೋಡಿ ಈ ತರ ಎಲ್ಲ ಕಟ್ ಮಾಡ್ಕೊಬಿಡಿ. ಇದು ಯಾಕಂದ್ರೆ ಇದು ಅಂಟಲ್ಲ, ಯಾಕಂದ್ರೆ ನಾವ್ ಇವಾಗ ಆವಾಗ್ಲಿನ ತುಪ್ಪ ಎಲ್ಲ ಕಾಸು ಹಾಕಿರ್ತೀವಲ್ಲ, ಇದು ಅಂಟಲ್ಲ, ಎಲ್ಲದನ್ನು ಬಿಡಿ ಬಿಡಿಯಾಗಿ ಬರುತ್ತವೆ. ಇದು ಒಂದಕ್ಕೊಂದು ಅಂಟಲ್ಲ. ಈ ತರ ಎಲ್ಲ ಎತ್ಕೊಬಿಡಿ. ಎತ್ಕೊಂಡಾಗ ನೋಡಿ ಇಲ್ಲಿ ಕಾಣ್ತಾ ಇದೆಯಾ, ಇಷ್ಟು ದಪ್ಪ ಬರ್ಬೇಕಿದು, ತೆಳು ಇರಲ್ಲ ಇದು. ನೋಡಿ ಉದ್ದಿದಾಗ ಸ್ವಲ್ಪ ತೆಳ್ಳುಗೆ ಅನಿಸುತ್ತೆ ನಿಮಗೆ. ಇಲ್ಲಿ ನೋಡಿ ನಾ ಎತ್ತಿ ತೋರಿಸ್ತಾ ಇದೀನಲ್ಲ, ಅಷ್ಟು ದಪ್ಪ ಬರ್ಬೇಕದು. ಎಲ್ಲ ಬಿಡಿ 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 ಮಾಡ್ಕೊಬಿಡಿ. ಈ ತರ ಮಾಡಿ ಎಲ್ಲ ಎತ್ತಿಟ್ಕೊಬಿಡೋಣ ಫಸ್ಟೇ ನಾವು. ನಾವ್ ಈ ಕಡೆ ಎಣ್ಣೆ ಕಾಯಿಡೋಣ ಇವಾಗ. ಎಣ್ಣೆ ಚೆನ್ನಾಗಿ ಕಾಯಿಲಿ ಇದು. ಎಣ್ಣೆ ಕಾದ್ಮೇಲೆ ನಾವು ನಿಧಾನಕ್ಕೆ ಇವನ್ನ ಏನು ಆಗ್ಲೇನೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಎಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕೋಣ. ಉರಿ ಸ್ವಲ್ಪ ಮಂದ ಉರಿಯಲ್ಲಿ ಇಟ್ಕೊಳ್ಳಿ. ದೊಡ್ಡ ಉರಿ ಇಟ್ಕೊಂಡ್ರೆ ಅದು ಹತ್ತದಂಗೆ ಕಾಣುತ್ತೆ, ಒಳಗಡೆ ಬೆಂದಿರಲ್ಲ. ಹಂಗಾಗಿ ಸ್ವಲ್ಪ ಸಣ್ಣ ಉರಿ ಇಟ್ರೆ ಚೆನ್ನಾಗಿ ಬೇಯುತ್ತೆ ಒಳಗಡೆ ಅಂತ. ನಿಧಾನಕ್ಕೆ ನಾವು ಸ್ವಲ್ಪ ಹುಟ್ಟಾಡೋಣ, ಕೆಳಗೆ ಮೇಲೆ ಮಾಡೋಣ. ಎರಡೂ ಸೈಡ್ ಬೇಯಬೇಕಲ್ಲ ಅದು ನೀಟಾಗಿ. ಹಂಗಾಗಿ ನೋಡಿ ಕಾಣ್ತಾ ಇದೆಯಾ, ಈ ಕಲರ್ ಬರ್ಬೇಕದು. ಈ ಕಲರ್ ಬಂದಾಗ ಇವಾಗ ತೆಗೆದ್ಬಿಡಿ, ಚೆನ್ನಾಗಿರುತ್ತೆ ಇದು. ಕಾಣ್ತಾ ಇದೆಯಾ, ತುಂಬಾ ಸ್ವೀಟ್ ಆಗೂ ಇರಲ್ಲ ಇದು, ಚೆನ್ನಾಗಿರುತ್ತೆ ತಿನ್ನಕ್ಕೆ. ಹಂಗಾಗಿ ನೀವು ಒಮ್ಮೆ ಟ್ರೈ ಮಾಡಿ, ಮನೇಲಿ ನೋಡಿ ಟ್ರೈ ಮಾಡಿ. ಅಂಗಡಿಯಲ್ಲಿ ತಂದಿರೋದಕ್ಕಿಂತನೂ ಚೆನ್ನಾಗಿರುತ್ತೆ ಇದು ಮನೇಲಿ ಮಾಡ್ಕೊಳ್ಳೋದ್ರಿಂದ. ಆರೋಗ್ಯಕ್ಕೂ ಒಳ್ಳೇದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ನೀವು ಒಂದ್ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ಸಿದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕೊಳ್ಳಿ. ನಮ್ಮ ಮನೇಲಿ ಒಂದ್ ಸ್ವಲ್ಪ ಸ್ವೀಟ್ ಕಡಿಮೆ ಇದಕ್ಕೆ ಅಂತ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ.